ಡಿ.ಸಿ ತಮ್ಮಣ್ಣ ಅವರು ಮೊದಲ ಬಾರಿಗೆ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಮತದಾರರನ್ನ ಓಲೈಕೆ ಮಾಡಿಕೊಳ್ಬೇಕು. ಅದ್ರ ಜೊತೆಗೆ ತಮ್ಮ ರಾಜಕೀಯ ಬದ್ಧ ವೈರಿ ಜಿ ಮಾದೇಗೌಡರ ಜಿದ್ದಿನ ಮೇಲೆ ಮತ್ತೊಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕು ಅನ್ನೋ ಕಾರಣಕ್ಕಾಗಿ ತಮ್ಮ ಸ್ವಂತ ಜಾಗದಲ್ಲಿ ಕಟ್ಟಡವನ್ನು ನಿರ್ಮಿಸುವ ಜೊತೆಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಅಲ್ಲಿ ಸರ್ಕಾರಿ ಶಾಲೆ ಹಾಗೂ ಕಾಲೇಜು ನಡೆಸೋದಕ್ಕೆ ಜಾಗವನ್ನು ನೀಡಿದ್ರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಬಳಿಕ ಜಾಗವನ್ನು ವಾಪಸ್ ಕೊಡಿ ಅಂತೇಳಿ ಶಿಕ್ಷಣ ಇಲಾಖೆಯ ಮುಂದೆ ಪಟ್ಟನ್ನು ಹಿಡಿದಿದ್ದಾರೆ. ಇದು ಒಂದು ರೀತಿ ಶಿಕ್ಷಣ ಇಲಾಖೆಯ ತಲೆನೋವಿಗೆ ಕಾರಣ ಆಗಿರುವಂಥದ್ದು. ಮತ್ತೊಂದೆಡೆ ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಅತಂತ್ರ ಸ್ಥಿತಿಗೆ ಸಿಲುಕಿರುವಂಥದ್ದು. ಸದ್ಯ ಆ ಕಾಲೇಜು ಹಾಗೂ ಸ್ಕೂಲ್ ಇರುವಂಥ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಭಾರತೀ ನಗರದಲ್ಲಿ ಈ ಒಂದು ಸ್ಕೂಲು ಹಾಗೂ ಕಾಲೇಜ್ ಇದೆ. ಹೈಸ್ಕೂಲ್ ಹಾಗೂ PU ಕಾಲೇಜ್ ಇಲ್ಲಿರುವಂಥದ್ದು. ಈ ಒಂದು ಕಟ್ಟಡ ಏನು ಕಾಣಿಸ್ತಾ ಇದೆ, ಈ ಸಂಪೂರ್ಣ ಕಟ್ಟಡವನ್ನು ಡಿ.ಸಿ ತಮ್ಮಣ್ಣವರು ತಮ್ಮ ಸ್ವಂತ ಖರ್ಚಿನಲ್ಲಿ ಕಟ್ಟಿಕೊಟ್ಟಿದ್ರು. ಸ್ವಂತ ಜಾಗ ಕೂಡ ಅಂದರೆ ಡಿ.ಸಿ ತಮ್ಮಣ್ಣ ಅವರ ಪತ್ನಿ ಹೆಸರಲ್ಲಿ ಈ ಒಂದು ಜಾಗ ಇದೆ. ಈ ಒಂದು ಜಾಗದಲ್ಲಿ ಕಟ್ಟಡ ಸಹಿತ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ 2001-2002ನೇ ಸಾಲಿನಲ್ಲಿ ಶಾಲಾ ಕಾಲೇಜು ನಡೆಸೋದಕ್ಕೆ ಈ ಜಾಗವನ್ನು ನೀಡಿದರು. ಇಲ್ಲಿವರೆಗೂ ಕೂಡ ಇದೇ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿ.ಸಿ ತಮ್ಮಣ್ಣವರು ಸೋತ ಬಳಿಕ ಈ ಜಾಗವನ್ನು ಕೊಡಿ ಅಂತೇಳಿ ಶಿಕ್ಷಣ ಇಲಾಖೆಯ ಮುಂದೆ ಈಗ ಮನವಿಯನ್ನು ಸಲ್ಲಿಸಿರುವಂಥದ್ದು. ಏನು ಮೌಖಿಕವಾಗಿ ಹಿಂದೆ ಹೇಳಿದರು, ಇದೀಗ ಅವರ ಪತ್ನಿ ಅಧಿಕೃತವಾಗಿ ಒಂದು ಪತ್ರವನ್ನು ಬರೆದು ನಮ್ಮ ಜಾಗವನ್ನು ವಾಪಸ್ ಕೊಡಿ ಅಂತ ಕೇಳಿದ್ದಾರೆ. ಇದು ಶಿಕ್ಷಣ ಇಲಾಖೆಯ ತಲೆನೋವಿಗೆ ಕಾರಣ ಆಗಿರುವಂಥದ್ದು. ಏನು 2001-2ನೇ ಸಾಲಿನಲ್ಲಿ ಏನು ಈ ಜಾಗವನ್ನು ಕೊಡಬೇಕಾದ್ರೆ ಡಿ.ಸಿ ತಮ್ಮಣ್ಣವ್ರಿಗೆ ಬೇರೆಯಾದ ಒಂದು ಇಂಟೆನ್ಷನ್ ಇತ್ತು. ಇಲ್ಲಿ ಏನು ಭಾರತೀ ನಗರದಲ್ಲಿ ಜಿ ಮಾದೇಗೌಡರು ಭಾರತೀ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ರು. ಅದ್ರ ಪರ್ಯಾಯವಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕು ಅನ್ನೋ ಕಾರಣಕ್ಕಾಗಿ ಈ ಜಾಗವನ್ನು ನೀಡಿದರು. ಇದೀಗ ಅವರು ಅಧಿಕಾರದಲ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಇವು ಜಾಗವನ್ನು ವಾಪಸ್ ಕೇಳ್ತಿದ್ದಾರೆ ಅನ್ನೋದು ಒಂದು ಸಾರ್ವಜನಿಕವಾಗಿ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದೀಗ ಏಕಾಏಕಿ ನಮ್ಮ ಜಾಗವನ್ನು ಬಿಟ್ಕೊಡಿ ಅಂದರೆ ಮಕ್ಕಳ ಸ್ಥಿತಿ ಏನು ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಇದು ದೊಡ್ಡ ತಲೆನೋವಾಗಿದೆ. ಯಾಕೆಂದರೆ ಇಲ್ಲಿ ಸುಮಾರು ಶಾಲೆ ಹಾಗೂ ಕಾಲೇಜಿನಿಂದ 442 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇವ್ರನ್ನ ಏಕಾಏಕಿ ಬೇರೊಂದು ಕಾಲೇಜಿಗೆ ಸ್ಕೂಲ್ಗೆ ಶಿಫ್ಟ್ ಮಾಡೋಕ್ಕೆ ಆಗೋದಿಲ್ಲ. ಹೊಸದಾಗಿ ಜಾಗವನ್ನು ಹುಡುಕಿ ಅಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿ ಆನಂತರವೇ ಇವ್ರನ್ನ ಶಿಫ್ಟ್ ಮಾಡಬೇಕು. ಆದರೆ ಅದು ಸದ್ಯಕ್ಕೆ ಆಗದಂತೆ ಇರೋದು. ಈಗ ಏಕಾಏಕಿ ಕೇಳ್ತಾ ಇರುವಂಥದ್ದು ಸಾರ್ವಜನಿಕವಾಗಿ ಕೂಡ ಆಕ್ರೋಶಕ್ಕೆ ಕಾರಣ ಆಗಿದೆ. ಮತ್ತೊಂದೆಡೆ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಳ್ಬೇಕು. ಇಲ್ಲಾಗಿರುವಂಥ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಡಿ.ಸಿ ತಮ್ಮಣ್ಣ ಅವರು ಮೊದಲ ಬಾರಿಗೆ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಮತದಾರರನ್ನ ಓಲೈಕೆ ಮಾಡಿಕೊಳ್ಬೇಕು. ಅದ್ರ ಜೊತೆಗೆ ತಮ್ಮ ರಾಜಕೀಯ ಬದ್ಧ ವೈರಿ ಜಿ ಮಾದೇಗೌಡರ ಜಿದ್ದಿನ ಮೇಲೆ ಮತ್ತೊಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕು ಅನ್ನೋ ಕಾರಣಕ್ಕಾಗಿ ತಮ್ಮ ಸ್ವಂತ ಜಾಗದಲ್ಲಿ ಕಟ್ಟಡವನ್ನು ನಿರ್ಮಿಸುವ ಜೊತೆಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಅಲ್ಲಿ ಸರ್ಕಾರಿ ಶಾಲೆ ಹಾಗೂ ಕಾಲೇಜು ನಡೆಸೋದಕ್ಕೆ ಜಾಗವನ್ನು ನೀಡಿದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಬಳಿಕ ಜಾಗವನ್ನು ವಾಪಸ್ ಕೊಡಿ ಅಂತೇಳಿ ಶಿಕ್ಷಣ ಇಲಾಖೆಯ ಮುಂದೆ ಪಟ್ಟನ್ನು ಹಿಡಿದಿದ್ದಾರೆ. ಇದು ಒಂದು ರೀತಿ ಶಿಕ್ಷಣ ಇಲಾಖೆಯ ತಲೆನೋವಿಗೆ ಕಾರಣ ಆಗಿರುವಂಥದ್ದು. ಮತ್ತೊಂದೆಡೆ ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಅತಂತ್ರ ಸ್ಥಿತಿಗೆ ಸಿಲುಕಿರುವಂಥದ್ದು. ಸದ್ಯ ಆ ಕಾಲೇಜು ಹಾಗೂ ಸ್ಕೂಲ್ ಇರುವಂಥ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಭಾರತೀ ನಗರದಲ್ಲಿ ಈ ಒಂದು ಸ್ಕೂಲು ಹಾಗೂ ಕಾಲೇಜ್ ಇದೆ. ಹೈಸ್ಕೂಲ್ ಹಾಗೂ PU ಕಾಲೇಜ್ ಇಲ್ಲಿರುವಂಥದ್ದು. ಈ ಒಂದು ಕಟ್ಟಡ ಏನು ಕಾಣಿಸ್ತಾ ಇದೆ, ಈ ಸಂಪೂರ್ಣ ಕಟ್ಟಡವನ್ನು ಡಿ.ಸಿ ತಮ್ಮಣ್ಣವರು ತಮ್ಮ ಸ್ವಂತ ಖರ್ಚಿನಲ್ಲಿ ಕಟ್ಟಿಕೊಟ್ಟಿದ್ರು. ಸ್ವಂತ ಜಾಗ ಕೂಡ ಅಂದರೆ ಡಿ.ಸಿ ತಮ್ಮಣ್ಣ ಅವರ ಪತ್ನಿ ಹೆಸರಲ್ಲಿ ಈ ಒಂದು ಜಾಗ ಇದೆ. ಈ ಒಂದು ಜಾಗದಲ್ಲಿ ಕಟ್ಟಡ ಸಹಿತ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ 2001-2002ನೇ ಸಾಲಿನಲ್ಲಿ ಶಾಲಾ ಕಾಲೇಜು ನಡೆಸೋದಕ್ಕೆ ಈ ಜಾಗವನ್ನು ನೀಡಿದರು. ಇಲ್ಲಿವರೆಗೂ ಕೂಡ ಇದೇ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿ.ಸಿ ತಮ್ಮಣ್ಣವರು ಸೋತ ಬಳಿಕ ಈ ಜಾಗವನ್ನು ಕೊಡಿ ಅಂತೇಳಿ ಶಿಕ್ಷಣ ಇಲಾಖೆಯ ಮುಂದೆ ಈಗ ಮನವಿಯನ್ನು ಸಲ್ಲಿಸಿರುವಂಥದ್ದು. ಏನು ಮೌಖಿಕವಾಗಿ ಹಿಂದೆ ಹೇಳಿದರು, ಇದೀಗ ಅವರ ಪತ್ನಿ ಅಧಿಕೃತವಾಗಿ ಒಂದು ಪತ್ರವನ್ನು ಬರೆದು ನಮ್ಮ ಜಾಗವನ್ನು ವಾಪಸ್ ಕೊಡಿ ಅಂತ ಕೇಳಿದ್ದಾರೆ. ಇದು ಶಿಕ್ಷಣ ಇಲಾಖೆಯ ತಲೆನೋವಿಗೆ ಕಾರಣ ಆಗಿರುವಂಥದ್ದು. ಏನು 2001-2ನೇ ಸಾಲಿನಲ್ಲಿ ಏನು ಈ ಜಾಗವನ್ನು ಕೊಡಬೇಕಾದ್ರೆ
ಡಿ ಸಿ ತಮ್ಮಣ್ಣವ್ರಿಗೆ ಬೇರೆಯಾದ ಒಂದು ಇಂಟೆನ್ಷನ್ ಇತ್ತು. ಇಲ್ಲಿ ಏನು ಭಾರತೀ ನಗರದಲ್ಲಿ ಜಿ ಮಾದೇಗೌಡರು ಭಾರತೀ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ರು. ಅದ್ರ ಪರ್ಯಾಯವಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕು ಅನ್ನೋ ಕಾರಣಕ್ಕಾಗಿ ಈ ಜಾಗವನ್ನು ನೀಡಿದ್ರು. ಇದೀಗ ಅವರು ಅಧಿಕಾರದಲ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಇವು ಜಾಗವನ್ನು ವಾಪಸ್ ಕೇಳ್ತಿದ್ದಾರೆ ಅನ್ನೋದು ಒಂದು ಸಾರ್ವಜನಿಕವಾಗಿ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದೀಗ ಏಕಾಏಕಿ ನಮ್ಮ ಜಾಗವನ್ನು ಬಿಟ್ಕೊಡಿ ಅಂದರೆ ಮಕ್ಕಳ ಸ್ಥಿತಿ ಏನು ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಇದು ದೊಡ್ಡ ತಲೆನೋವಾಗಿದೆ. ಯಾಕೆಂದರೆ ಇಲ್ಲಿ ಸುಮಾರು ಶಾಲೆ ಹಾಗೂ ಕಾಲೇಜಿನಿಂದ 442 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇವ್ರನ್ನ ಏಕಾಏಕಿ ಬೇರೊಂದು ಕಾಲೇಜಿಗೆ ಸ್ಕೂಲ್ಗೆ ಶಿಫ್ಟ್ ಮಾಡೋಕ್ಕೆ ಆಗೋದಿಲ್ಲ. ಹೊಸದಾಗಿ ಜಾಗವನ್ನು ಹುಡುಕಿ ಅಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿ ಆನಂತರವೇ ಇವ್ರನ್ನ ಶಿಫ್ಟ್ ಮಾಡಬೇಕು. ಆದರೆ ಅದು ಸದ್ಯಕ್ಕೆ ಆಗದಂತೆ ಇರೋದು ಈಗ ಏಕಾಏಕಿ ಕೇಳ್ತಾ ಇರುವಂಥದ್ದು ಸಾರ್ವಜನಿಕವಾಗಿ ಕೂಡ ಆಕ್ರೋಶಕ್ಕೆ ಕಾರಣ ಆಗಿದೆ. ಮತ್ತೊಂದೆಡೆ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಳ್ಬೇಕು. ಇಲ್ಲಾಗಿರುವಂಥ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಡಿ ಸಿ ತಮ್ಮಣ್ಣ ಅವರು ಮೊದಲ ಬಾರಿಗೆ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಮತದಾರರನ್ನ ಓಲೈಕೆ ಮಾಡಿಕೊಳ್ಬೇಕು, ಅದ್ರ ಜೊತೆಗೆ ತಮ್ಮ ರಾಜಕೀಯ ಬದ್ಧ ವೈರಿ ಜಿ ಮಾದೇಗೌಡರ ಜಿದ್ದಿನ ಮೇಲೆ ಮತ್ತೊಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕು ಅನ್ನೋ ಕಾರಣಕ್ಕಾಗಿ ತಮ್ಮ ಸ್ವಂತ ಜಾಗದಲ್ಲಿ ಕಟ್ಟಡವನ್ನು ನಿರ್ಮಿಸುವ ಜೊತೆಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಅಲ್ಲಿ ಸರ್ಕಾರಿ ಶಾಲೆ ಹಾಗೂ ಕಾಲೇಜು ನಡೆಸೋದಕ್ಕೆ ಜಾಗವನ್ನು ನೀಡಿದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಬಳಿಕ ಜಾಗವನ್ನು ವಾಪಸ್ ಕೊಡಿ ಅಂತೇಳಿ ಶಿಕ್ಷಣ ಇಲಾಖೆಯ ಮುಂದೆ ಪಟ್ಟನ್ನು ಹಿಡಿದಿದ್ದಾರೆ. ಇದು ಒಂದು ರೀತಿ ಶಿಕ್ಷಣ ಇಲಾಖೆಯ ತಲೆನೋವಿಗೆ ಕಾರಣ ಆಗಿರುವಂಥದ್ದು. ಮತ್ತೊಂದೆಡೆ ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಅತಂತ್ರ ಸ್ಥಿತಿಗೆ ಸಿಲುಕಿರುವಂಥದ್ದು. ಸದ್ಯ ಆ ಕಾಲೇಜು ಹಾಗೂ ಸ್ಕೂಲ್ ಇರುವಂಥ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಭಾರತೀ ನಗರದಲ್ಲಿ ಈ ಒಂದು ಸ್ಕೂಲು ಹಾಗೂ ಕಾಲೇಜ್ ಇದೆ. ಹೈಸ್ಕೂಲ್ ಹಾಗೂ PU ಕಾಲೇಜ್ ಇಲ್ಲಿರುವಂಥದ್ದು. ಈ ಒಂದು ಕಟ್ಟಡ ಏನು ಕಾಣಿಸ್ತಾ ಇದೆ, ಈ ಸಂಪೂರ್ಣ ಕಟ್ಟಡವನ್ನು ಡಿ ಸಿ ತಮ್ಮಣ್ಣವರು ತಮ್ಮ ಸ್ವಂತ ಖರ್ಚಿನಲ್ಲಿ ಕಟ್ಟಿಕೊಟ್ಟಿದ್ರು. ಸ್ವಂತ ಜಾಗ ಕೂಡ ಅಂದರೆ ಡಿ ಸಿ ತಮ್ಮಣ್ಣ ಅವರ ಪತ್ನಿ ಹೆಸರಲ್ಲಿ ಈ ಒಂದು ಜಾಗ ಇದೆ. ಈ ಒಂದು ಜಾಗದಲ್ಲಿ ಕಟ್ಟಡ ಸಹಿತ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ 2001-2002ನೇ ಸಾಲಿನಲ್ಲಿ ಶಾಲಾ ಕಾಲೇಜು ನಡೆಸೋದಕ್ಕೆ ಈ ಜಾಗವನ್ನು ನೀಡಿದರು. ಇಲ್ಲಿವರೆಗೂ ಕೂಡ ಇದೇ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಸಿ ತಮ್ಮಣ್ಣವರು ಸೋತ ಬಳಿಕ ಈ ಜಾಗವನ್ನು ಕೊಡಿ ಅಂತೇಳಿ ಶಿಕ್ಷಣ ಇಲಾಖೆಯ ಮುಂದೆ ಈಗ ಮನವಿಯನ್ನು ಸಲ್ಲಿಸಿರುವಂಥದ್ದು. ಏನು ಮೌಖಿಕವಾಗಿ ಹಿಂದೆ ಹೇಳಿದರು, ಇದೀಗ ಅವರ ಪತ್ನಿ ಅಧಿಕೃತವಾಗಿ ಒಂದು ಪತ್ರವನ್ನು ಬರೆದು ನಮ್ಮ ಜಾಗವನ್ನು ವಾಪಸ್ ಕೊಡಿ ಅಂತ ಕೇಳಿದ್ದಾರೆ. ಇದು ಶಿಕ್ಷಣ ಇಲಾಖೆಯ ತಲೆನೋವಿಗೆ ಕಾರಣ ಆಗಿರುವಂಥದ್ದು. ಏನು 2001-2ನೇ ಸಾಲಿನಲ್ಲಿ ಏನು ಈ ಜಾಗವನ್ನು ಕೊಡಬೇಕಾದ್ರೆ ಡಿ ಸಿ ತಮ್ಮಣ್ಣವ್ರಿಗೆ ಬೇರೆಯಾದ ಒಂದು ಇಂಟೆನ್ಷನ್ ಇತ್ತು. ಇಲ್ಲಿ ಏನು ಭಾರತೀ ನಗರದಲ್ಲಿ ಜಿ ಮಾದೇಗೌಡರು ಭಾರತೀ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ರು. ಅದ್ರ ಪರ್ಯಾಯವಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕು ಅನ್ನೋ ಕಾರಣಕ್ಕಾಗಿ ಈ ಜಾಗವನ್ನು ನೀಡಿದ್ರು. ಇದೀಗ ಅವರು ಅಧಿಕಾರದಲ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಇವು ಜಾಗವನ್ನು ವಾಪಸ್ ಕೇಳ್ತಿದ್ದಾರೆ ಅನ್ನೋದು ಒಂದು ಸಾರ್ವಜನಿಕವಾಗಿ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದೀಗ ಏಕಾಏಕಿ ನಮ್ಮ ಜಾಗವನ್ನು ಬಿಟ್ಕೊಡಿ ಅಂದರೆ ಮಕ್ಕಳ ಸ್ಥಿತಿ ಏನು ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಇದು ದೊಡ್ಡ ತಲೆನೋವಾಗಿದೆ. ಯಾಕೆಂದರೆ ಇಲ್ಲಿ ಸುಮಾರು ಶಾಲೆ ಹಾಗೂ ಕಾಲೇಜಿನಿಂದ 442 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇವ್ರನ್ನ ಏಕಾಏಕಿ ಬೇರೊಂದು ಕಾಲೇಜಿಗೆ ಸ್ಕೂಲ್ಗೆ ಶಿಫ್ಟ್ ಮಾಡೋಕ್ಕೆ ಆಗೋದಿಲ್ಲ. ಹೊಸದಾಗಿ ಜಾಗವನ್ನು ಹುಡುಕಿ ಅಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿ ಆನಂತರವೇ ಇವ್ರನ್ನ ಶಿಫ್ಟ್ ಮಾಡಬೇಕು. ಆದರೆ ಅದು ಸದ್ಯಕ್ಕೆ ಆಗದಂತೆ ಇರೋದು ಈಗ ಏಕಾಏಕಿ ಕೇಳ್ತಾ ಇರುವಂಥದ್ದು ಸಾರ್ವಜನಿಕವಾಗಿ ಕೂಡ ಆಕ್ರೋಶಕ್ಕೆ ಕಾರಣ ಆಗಿದೆ. ಮತ್ತೊಂದೆಡೆ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಳ್ಬೇಕು. ಇಲ್ಲಾಗಿರುವಂಥ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.